ಆತ್ಮೀಯ ಭಗವದ್ಭಕ್ತರೇ, ಈವರೆಗೆ ಶ್ರೀಮದ್ ಭಾಗವತ ಸಪ್ತಾಹವನ್ನು ಕೇಳಿರುವ ಶ್ರೋತೃಗಳೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ನಾವು ಇವತ್ತು ಮಂಗಳಾಚರಣೆಯಲ್ಲಿದ್ದೇವೆ, ಅಂದರೆ 7ನೇ ದಿವಸದಲ್ಲಿದ್ದೇವೆ. ಈ ಭಾಗವತ ಸಪ್ತಾಹವನ್ನು ಮುಗಿಸುವ ಹಂತಕ್ಕೆ ಬಂದಿದ್ದೇವೆ. ನಾನು ಈ ಭಾಗವತ ಸಪ್ತಾಹವನ್ನು ಮಾಡುವ 7 ದಿನಗಳಲ್ಲೂ ಭಗವಂತನ ಪೂಜೆಯನ್ನು ಮಾಡಿದ್ದೇನೆ. ಇವತ್ತು ಭಗವಂತನ ಪೂಜೆಯನ್ನು ಮಾಡಿದ್ದೇನೆ. ಯಾಕಂದರೆ ನಿಮಗೆ ಇದು ಬರೀ ಪ್ರವಚನ ಮಾತ್ರ ಮಾಡಿದರೆ ಸಾಕು ಅಂದರೆ ಸಾಕಾಗೋಲ್ಲ. ನೀವು ಭಗವಂತನ ಪೂಜೆ ಮಾಡಬೇಕು, ಧ್ಯಾನ ಮಾಡಬೇಕು, ಅದೆಲ್ಲ ಮಾಡಿ ಪ್ರವಚನ ಮಾಡಬೇಕು. ಹಾಗೆ ನಾನು ಮಾಡ್ತಾ ಇರೋದು ಅಂತ ನಿಮಗೆ ಹೇಳಲಿಕ್ಕೆ ಬಯಸಿ ಮುಂದುವರಿಸ್ತೇನೆ. ಶ್ರೀಮನ್ ಮಧ್ವಾಚಾರ್ಯರು ಅತ್ಯಂತ ಶ್ರೇಷ್ಠವಾದ ಒಂದು 12 ಸ್ತೋತ್ರಗಳು ಅಂತ ಶ್ರೀಕೃಷ್ಣನ ಬಗ್ಗೆ ಬರೆದಿದ್ದಾರೆ. ಅದನ್ನು ನಿತ್ಯ ಪಾರಾಯಣ ಮಾಡೋದು ಅತ್ಯಂತ ಪುಣ್ಯದಾಯಕವಾಗಿದೆ. ಎಲ್ಲ ಸಮಸ್ತ ಪಾಪಗಳನ್ನು ಅದು ಕಳೆಯುತ್ತೆ. ನೋಡಿ, 12 ಸ್ತೋತ್ರಗಳಲ್ಲಿ ಕೆಲವು ಸ್ತೋತ್ರಗಳನ್ನು ನಾನು ಹೇಳ್ತೇನೆ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾದ್ಯಾದಿ ವರದೇಶಾವರಪ್ರದಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ ವಂದೇ. ನಮಾಮಿ ನಿಖಿಲಾಧೀಶ ಕಿರೀಟಾಗೃಷ್ಟಪೀಠವತ್ ಹೃತ್ತಮಶಮನೇರ್ಕಾಭಂ ಶ್ರೀಪತೆ ಪಾದಪಂಕಜಂ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ ವಂದೇ. ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತ್ಯಮೀಶಿತುಃ ಸ್ವರ್ಣಮಂಜೀರಸಂವೀತಂ ಆರೂಢಂ ಜಗದಂಬಯಾ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ ವಂದೇ. ಶಂಖಚಕ್ರಗದಾ ಪದ್ಮಾ ಧರಾಶ್ಚಿಂತ್ಯ ಹರೇರ್ಭುಜಾಃ ಪೀನವೃತ್ತ ಜಗದ್ರಕ್ಷಾ ಕೇವಲೋದ್ಯೋಗಿನೋ ಕ್ಷಮಂ ಸ್ಮರಾಮಿ ಭವಸಂತಾಪ ಹಾನಿದಾಮೃತ ಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ ಧ್ಯಾಯೇದಜಫ್ರಮೀಶಸ್ಯ ಪದ್ಮಜಾದಿ ಪ್ರತೀಕ್ಷಿತಂ ಭ್ರೂಭಂಗಂ ಪಾರಮೇಷ್ಟ್ಯಾದಿ ಪದದಾಯಿ ವಿಮುಕ್ತಿದಂ ಸಂತತಂ ಚಿಂತಯೇನಂತಂ ಅಂತಕಾಲೇ ವಿಶೇಷತಃ ನೈವೋದಾಪುಃ ಗೃಣಂತೋಂತಂ ಯದ್ಗುಣಾನಾಂ ಅಜಾದಯಃ ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ವಂದೇ ವಂದೇ. ನೋಡಿ, ಭಗವತ್ಪಾದ ಶಂಕರಾಚಾರ್ಯರು
ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ ಅಂತ ಅನೇಕ ಶ್ಲೋಕಗಳನ್ನು ಬರೆದಿದ್ದಾರೆ. ಹಾಗಾಗಿ ನಾವು ಈ ಭಾಗವತದ ಸಪ್ತಾಹದಲ್ಲಿ ಇವತ್ತು ಕೊನೆಯ ದಿನ ಅಥವಾ ಮಂಗಳಾಚರಣೆ ದಿವಸದಲ್ಲಿದ್ದೇವೆ. ನಾವು ಒಟ್ಟು ಈಗ ನಾವು ಏನೇನು ವಿಷಯಗಳನ್ನು ನೋಡಿದ್ದೇವೆ ಅಂತ ಒಂದು ಸಲ ಮೆಲುಕು ಹಾಕೋಣ. ಈ ಭಾಗವತದಲ್ಲಿ ಜಗತ್ತಿನ ಸೃಷ್ಟಿ ಹೇಗಾಯಿತು, ಚಂದ್ರವಂಶ, ಸೂರ್ಯವಂಶ, ಯದುವಂಶದ ರಾಜರುಗಳ ಚರಿತ್ರೆಯನ್ನು ನೋಡಿದ್ದೇವೆ. ದಶಾವತಾರದ ಕಥೆಗಳನ್ನು ನೋಡಿದ್ದೇವೆ. ದಶಾವತಾರವನ್ನು ಹೊರತುಪಡಿಸಿ ಅನೇಕ ಅವತಾರಗಳು, ಕಪಿಲ ಮುನಿಗಳ ಅವತಾರ, ಯಜ್ಞನಾಮಕ ಪರಮಾತ್ಮನ ಅವತಾರ, ನರನಾರಾಯಣರ ಅವತಾರಗಳು ಇತ್ಯಾದಿ ಅನೇಕ 12-13 ಅವತಾರಗಳನ್ನು ಒಟ್ಟಾರೆ ನಾವು ಇದರಲ್ಲೊಂದು 20-22 ಅವತಾರಗಳನ್ನು ನೋಡಿದ್ದೇವೆ. ಅನೇಕ ಭಗವಂತನ ಚರಿತ್ರೆಯನ್ನು ನೋಡಿದ್ದೇವೆ. ಧ್ರುವರಾಜರ ಕತೆ, ಪ್ರಹ್ಲಾದರಾಜರ ಕತೆ, ಅಜಮಿಳನ ಕತೆ, ಗಜೇಂದ್ರ ಮೋಕ್ಷ, ಅಂಬರೀಷ ರಾಜನ ಕತೆ, ಜನಕ ಮಹಾರಾಜನ ಕತೆ, ನಾರದರ ಕತೆ, ಶುಕರ ಕತೆ, ವೇದವ್ಯಾಸರ ಕತೆ, ಪುಂಡರೀಕರ ಕಥೆ ಮುಂತಾದ ಅನೇಕ ಹರಿಭಕ್ತರ ಕಥೆಗಳನ್ನು ನೋಡಿದ್ದೇವೆ. ಕಲಿಯುಗದಲ್ಲಿ ಹರಿನಾಮಕ್ಕೆ ಸರಿ ಸಮಾನವಾದದ್ದು ಯಾವುದೂ ಇಲ್ಲ ಅಂತ ನಾವು ತಿಳಿದುಕೊಂಡಿದ್ದೇವೆ. ಭಕ್ತಿ ಯೋಗದ ಸಾಧನೆ ಅತ್ಯಂತ ಶ್ರೇಷ್ಠವಾದದ್ದು ಅಂತ ತಿಳ್ಕೊಂಡಿದ್ದೇವೆ. ಈ ಭಾಗವತ ಸಪ್ತಾಹದಿಂದ ಸಕಲ ಐಶ್ವರ್ಯ ಸಿದ್ಧಿಯಾಗತ್ತೆ, ಎಲ್ಲ ಪಾಪಗಳೂ ಕಳೆದು ಹೋಗುತ್ತವೆ, ಪ್ರೇತ ಬಾಧೆ ಇಲ್ಲದಂತೆ ಆಗುತ್ತದೆ, ಕೊನೆಗೆ ಮೋಕ್ಷವೇ ಸಿಗುತ್ತದೆ ಎಂದನ್ನು ನಾವು ತಿಳಿದುಕೊಂಡಿದ್ದೇವೆ. ಹಾಗಾಗಿ ಈ ಭಾಗವತದ ಸಪ್ತಾಹದ ಕಾಲದಲ್ಲಿ ನಾವು ಭಾಗವತ ಪುರಾಣವನ್ನು ನೋಡಿದ್ದೇವೆ, ಭಗವದ್ಗೀತೆಯ ಸಾರವನ್ನು ನೋಡಿದ್ದೇವೆ, ನಾರದ ಭಕ್ತ ಸೂತ್ರಗಳ ಬಗ್ಗೆ ತಿಳ್ಕೊಂಡಿದ್ದೇವೆ, ಉದ್ಧವ ಗೀತೆಯ ಬಗ್ಗೆ ತಿಳ್ಕೊಂಡಿದ್ದೇವೆ, ಜ್ಞಾನಕಾಂಡವಾದ ಉತ್ತರ ಗೀತೆಯ ಬಗ್ಗೆಯೂ ನಾವು ತಿಳ್ಕೊಂಡಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನ ಪೂರ್ಣ ಅವತಾರವನ್ನು, ಅವನ ಅಮೃತ ಲೀಲೆಗಳನ್ನು ಹಾಗೂ ಶ್ರೀಕೃಷ್ಣ ಪರಮಾತ್ಮನ ಅವತಾರ ಸಮಾಪ್ತಿಯನ್ನು ನಾವು ನೋಡಿದ್ದೇವೆ. ಹೀಗೆ ಶ್ರೀಮದ್ ಭಾಗವತದಲ್ಲಿ ಭಕ್ತಿ, ಜ್ಞಾನ, ವೈರಾಗ್ಯದ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಆತ್ಮೀಯ ಭಕ್ತರೇ, ನಿಮಗೆಲ್ಲರಿಗೂ ಲಕ್ಷ್ಮೀ ಸಹಿತವಾದ ಮಹಾವಿಷ್ಣುವಿನ ಸಂಪೂರ್ಣ ಕೃಪಾ ಕಟಾಕ್ಷ ದೊರೆಯಲಿ. ಆಯುಷ್ಯ, ಆರೋಗ್ಯ, ಐಶ್ವರ್ಯ, ಜ್ಞಾನ, ಭಕ್ತಿ, ವೈರಾಗ್ಯ ದೊರಕಲಿ. ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲ ಪಾತ್ರರಾಗೋಣ ಎಂದು ಹೇಳುತ್ತಾ ಈ ವಿಡಿಯೋವನ್ನು ನಾನು ಮುಗಿಸ್ತೇನೆ. ಇಲ್ಲಿಗೆ ಭಾಗವತ ಸಪ್ತಾಹವು ಸಂಪೂರ್ಣವಾಯಿತು. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ ತತ್ ಸತ್.